ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಅಂತ ಹೇಳಿದ ಮೇಲೆ ದೇವರ ಕೋಣೆ ಇದ್ದೇ ಇರುತ್ತೆ. ಇಂತಹ ದೇವರ ಕೋಣೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಇಡಲೇಬಾರದು. ಹೀಗೆ ಇಡುವುದು ನಮ್ಮ ಮನೆಗೆ ಅನೇಕ ರೀತಿಯ ಸಮಸ್ಯೆಗಳನ್ನ ತರುತ್ತೆ. ಹಾಗಾದ್ರೆ ಬನ್ನಿ, ದೇವರ ಕೋಣೆಯಲ್ಲಿ ಯಾವೆಲ್ಲ ವಸ್ತುಗಳನ್ನ ಇಡಬಾರದು ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ದೇವರ ಕೋಣೆಯು ಕುಟುಂಬಕ್ಕೆ ಪ್ರಮುಖವಾದಂತಹ ಸ್ಥಳವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದದಿಂದಾಗಿ ಧನಾತ್ಮಕ ಶಕ್ತಿಗಳು ನೆಲೆಯಾಗಿರುತ್ತೆ. ಇಲ್ಲಿ ಪ್ರತಿನಿತ್ಯ ದೇವರ ಸ್ಮರಣೆ, ದೇವರ ಪೂಜೆ ಇತ್ಯಾದಿಗಳನ್ನ ಭಕ್ತಿಯಿಂದ ಮಾಡಲಾಗುತ್ತೆ. ಆದ್ರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಡುವುದನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ. ಆ ವಸ್ತುಗಳು ಯಾವುದು ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ, ಬಳಸಲಾಗದ ಪೂಜಾ ಸಾಮಗ್ರಿಗಳು. ಪೂಜೆ ಮಾಡುವುದಕ್ಕಾಗಿ ನೀವು ಉಪಯೋಗಿಸುವ ವಸ್ತುಗಳು ತುಂಬಾ ದಿನಗಳಿಂದ ಬಳಸದೆ ಹಾಗೆ ಇಟ್ಟುಕೊಂಡಿದ್ದರೆ ಖಂಡಿತ ಅದನ್ನ ಹಿಂದೆ ಮನೆಯಿಂದ ಹೊರಗೆ ಹಾಕಬೇಕು. ಖಾಲಿ ಪ್ಯಾಕೆಟ್ಗಳಲ್ಲಿ ಧೂಪದ್ರವ್ಯ, ಹೂವುಗಳು, ಹೂಮಾಲೆಗಳು ಮತ್ತು ಹಾರಗಳು ಇತ್ಯಾದಿಗಳಂತಹ ವಸ್ತುಗಳನ್ನ ಇಟ್ಟುಕೊಳ್ಳಬೇಡಿ. ಈ ವಸ್ತುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹರಡುತ್ತವೆ ಮತ್ತು ಬಡತನವನ್ನ ತರುತ್ತೆ ಅನ್ನುವಂಥದ್ದು ನಂಬಿಕೆ. ಎರಡನೆಯದಾಗಿ, ಮುರಿದ ವಿಗ್ರಹಗಳನ್ನ ಇಟ್ಟುಕೊಳ್ಳಬೇಡಿ. ಹಿಂದೂ ಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಮುರಿದ ಅಥವಾ ಛಿದ್ರಗೊಂಡ ವಿಗ್ರಹಗಳನ್ನ ಇಡಬಾರದು. ಈ ವಿಗ್ರಹಗಳು ಮನೆಯಲ್ಲಿ ಅಶುಭ ಫಲಿತಾಂಶಗಳನ್ನ ತರುತ್ತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಇಂತಹ ವಿಗ್ರಹಗಳು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ರೆ ತಪ್ಪದೆ ಅದನ್ನ ದೇವರ ಕೋಣೆಯಿಂದ ಹೊರಗೆ ಹಾಕಿ, ಇಲ್ಲವಾದರೆ ಸಮಸ್ಯೆಗಳು ಎದುರಾಗಬಹುದು. ಮೂರನೆಯದಾಗಿ, ಮುರಿದ ಪೂಜಾ ಪಾತ್ರೆಗಳನ್ನ ಇಟ್ಟುಕೊಳ್ಳಬೇಡಿ. ಪೂಜಾ ಕೋಣೆಯಲ್ಲಿ ಮುರಿದ ಪಾತ್ರೆಗಳನ್ನ ಇಡುವುದು ಹಿಂದೂ ಶಾಸ್ತ್ರದ ಪ್ರಕಾರ ಅಶುಭವೆಂದು ಪರಿಗಣಿಸಲಾಗುತ್ತೆ. ಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ತುಂಡಾದ ದೇವರ ಪೂಜೆಗೆ ಬಳಸುವ ಪಾತ್ರೆಗಳನ್ನ ಇಡುವುದರಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ಮತ್ತು ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಹಾಗಾಗಿ ಮನೆಯಲ್ಲಿ ಪೂಜಾ ಪಾತ್ರೆಗಳು ಮುರಿದಿದ್ದರೆ ಅದನ್ನ ಇಟ್ಟುಕೊಳ್ಳಬೇಡಿ. ನಾಲ್ಕನೆಯದಾಗಿ, ಬೆಂಕಿ ಕಡ್ಡಿಗಳನ್ನ ಇಟ್ಟುಕೊಳ್ಳಬೇಡಿ. ಮನೆಯ ದೇವರ ಕೋಣೆಯಲ್ಲಿ ಬೆಂಕಿ ಕಡ್ಡಿಗಳನ್ನ ಇಡುವುದನ್ನ ನಿಷೇಧಿಸಲಾಗಿದೆ. ಹಿಂದೂ ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ಬೆಂಕಿ ಕಡ್ಡಿಗಳನ್ನ ಇಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ ಮತ್ತು ಕುಟುಂಬದ ಸದಸ್ಯರು ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ದೇವರ ಕೋಣೆಯಲ್ಲಿ ಎಂದಿಗೂ ಬೆಂಕಿ ಕಡ್ಡಿಗಳನ್ನ ಇಟ್ಟುಕೊಳ್ಳಬೇಡಿ. ಐದನೆಯದಾಗಿ, ಪಿತೃಗಳ ಫೋಟೋಗಳನ್ನ ಹಾಕಬೇಡಿ. ಹಿಂದೂ ಶಾಸ್ತ್ರದ ಪ್ರಕಾರ ದೇವರ ಕೋಣೆಯ ಬಳಿ ಅಥವಾ ದೇವರ ಕೋಣೆಯಲ್ಲಿ ಪಿತೃಗಳ ಫೋಟೋಗಳನ್ನ ಅಥವಾ ಅವರಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನ ಇಟ್ಟುಕೊಳ್ಳಬಾರದು. ಮನೆಯ ದೇವರ ಕೋಣೆಯಲ್ಲಿ ಪಿತೃಗಳ ಚಿತ್ರಗಳು ಇಡುವುದು ದೇವರಿಗೆ ಮಾಡಿದ ಅವಮಾನ ಎಂದು ನಂಬಲಾಗಿದೆ. ಪೂರ್ವಜರ ಚಿತ್ರಗಳನ್ನ ಯಾವಾಗ್ಲೂ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಎಂದು ನಂಬಲಾಗಿದೆ.